ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿ ತಮಗೆ ಈಗಾಗಲೇ ತಿಳಿದಿರುವಂತೆ ಇಂದು ಸಂಜೆ ಕರ್ನಾಟಕ ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆಯಿಂದ ಒಂದು ಜುಲೈ 1, 2024 ಬಾಕಿ ಇರತಕ್ಕಂಥ ತುಟ್ಟಿ ಭತ್ಯೆಗೆ ಸಂಬಂಧಪಟ್ಟಂತೆ ಒಂದು ಆದೇಶ ಬಿಡುಗಡೆಯಾಗಿದೆ. ಆದೇಶದಲ್ಲಿನ ಕೆಲವೊಂದು ಅಂಶಗಳು ರಾಜ್ಯ ಸರ್ಕಾರಿ ನೌಕರನ್ನು ಗೊಂದಲಕ್ಕೀಡು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹೌದು, ಏಕೆಂದರೆ ಈಗಾಗಲೇ ತಮಗೆ ತಿಳಿದಿರುವಂತೆ 1/7/2024 ಇದು ಅನ್ವಯವಾಗ್ತದೆ. 1 ಜುಲೈ 2024 ಜಾರಿಗೆ ಬರುವಂತೆ ಅಂದರೆ ನಮಗೇನಾಗಿದೆ ಇಲ್ಲಿ 8.5% 10.75 ಅಂದರೆ 2.25% ತುಟ್ಟಿ ಭತ್ಯೆ ಏನಾಗಿದೆ ಜುಲೈ 1, 2024 ಪೂರ್ವಾನ್ವಯವಂತೆ ಜಾರಿಯಾಗಿದೆ. ಆದರೆ ಜಾರಿಯಾದ ನಂತರ ಅದರ ಆರ್ಥಿಕ ಸೌಲಭ್ಯ ಏನಾಗಿದೆ, ಆರ್ಥಿಕ ಸೌಲಭ್ಯಗಳು ಆಗಸ್ಟ್ 1, 2024 ನೋಡ್ತಾ ಇರ್ಬೋದು. ಇಲ್ಲಿ ತುಟ್ಟಿ ಭತ್ಯೆಯ ದರಗಳ ಆರ್ಥಿಕ ಲಾಭವು ದಿನಾಂಕ 1/8/2024 ಲಭ್ಯವಾಗುತ್ತದೆ ಅಂತ ಹೇಳ್ತಾನೆ. ಹಾಗಾಗಿ 1/7/2024 ಏಕೆ ಲಭ್ಯವಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಅಂಶ ರಾಜ್ಯ ಸರ್ಕಾರಿ ನೌಕರರನ್ನು ಗೊಂದಲಕ್ಕೀಡು ಮಾಡಿದೆ. ನಂತರದಲ್ಲಿ ಈ ಆದೇಶದ 11ನೇ ಅಂಶದಲ್ಲಿ ಇನ್ನೊಂದು ಅಂಶವನ್ನು ತಾವು ಗಮನಿಸಬಹುದಾಗಿದೆ. ಏನಿದೆ ನೋಡ್ತಾ ಹೋಗೋಣ. ಇಲ್ಲಿ ಈ ಆದೇಶಗನ್ವಯ ಪಾವತಿ ಮಾಡಬೇಕಾಗಿರ್ತಕ್ಕಂಥ ತುಟ್ಟಿ ಭತ್ಯೆಯ ಬಾಕಿ ಮೊತ್ತವನ್ನು 2024 ಡಿಸೆಂಬರ್ ಮಾಹೆಯ ವೇತನ ಬಟವಾಡೆಗೂ ಮೊದಲು ಪಾವತಿಸತಕ್ಕದ್ದಲ್ಲ. ಅಂದರೆ ತಮಗಿರ್ತಕ್ಕಂಥ ಬಾಕಿ ಇರ್ತಕ್ಕಂಥ ಅರಿಯರ್ಸ್ ಏನಿದೆ, ಆ ಅರಿಯರ್ಸನ್ನು ಒಂದು ಡಿಸೆಂಬರ್ ತಿಂಗಳ ವೇತನದ ನಂತರ, ಅಂದರೆ ಡಿಸೆಂಬರ್ ತಿಂಗಳ ವೇತನ ಜನವರಿಯಲ್ಲಿ ತಾವು ತೋತ್ರಿ, ಸೊ ಜನವರಿವರೆಗೆ ಕೂಡ ತಾವು ಈ ಒಂದು ಬಾಕಿ ಇರ್ತಕ್ಕಂಥ ತುಟ್ಟಿ ಭತ್ಯೆಯ ಸೌಲಭ್ಯಗಳನ್ನು ಪಡೆಯುವಂತಿಲ್ಲ. ಹಾಗಾಗಿ ಈ ಎರಡು ಅಂಶಗಳು ರಾಜ್ಯ ಸರ್ಕಾರಿ ನೌಕರರಿಗೆ ಗೊಂದಲಕ್ಕೀಡು ಮಾಡಿದೆ. ಏಕೆಂದರೆ ಒಂದೊಮ್ಮೆ ಕಳೆದ ಹಿಂದಿನ ಒಂದು ವರ್ಷಗಳಲ್ಲಿ ನೋಡಿದಾಗ ಜುಲೈ 2024 ಪೂರ್ವಣವಾಗುವಂತೆ ಜಾರಿ ಆಗ್ತಾ ಇತ್ತು. ಆದರೆ ಈ ವರ್ಷ ಆಗಸ್ಟ್ನಲ್ಲಿ ಜಾರಿ ಆಗ್ತದೆ ಆರ್ಥಿಕ ಸೌಲಭ್ಯ ಒಂದು. ಏಕೆಂದರೆ ನಮಗೆ ಜುಲೈ 1, 2024 ಒಂದು ನೂತನ ವೇತನ ಶ್ರೇಣಿಗೆ ನಾವು ಬಂದಿದ್ದೀವಿ. ಅಂದರೆ 7ನೇ ಒಂದು ವೇತನ ಆಯೋಗದ ಪ್ರಕಾರ ನಾವು ನೂತನವಾಗಿರ್ತಕ್ಕಂಥ ವೇತನವನ್ನು ಪಡೆದುಕೊಂಡಿದ್ದರಿಂದ ಕೆಲವೊಂದು ತಾಂತ್ರಿಕ ಅಂಶಗಳಿಂದ ಅದು ಆಗಸ್ಟ್ನಲ್ಲಿ ಜಾರಿ ಆಗ್ತದೆ ಅಂತಕ್ಕಂಥ ಮಾಹಿತಿ ದೊರೆತಿದೆ. ಇದರ ಬಗ್ಗೆ ಇನ್ನೂ ಸ್ಪಷ್ಟವಾಗಿರ್ತಕ್ಕಂಥ ಸ್ಪಷ್ಟನೆ ರಾಜ್ಯ ಸರ್ಕಾರಿ ನೌಕರರ ಸಂಘ ತಿಳಿಯಪಡಿಸಬೇಕಾಗುತ್ತೆ. ಅಲ್ಲದೆ ಆ ಒಂದು ಬಾಕಿ ಇರ್ತಕ್ಕಂಥ ತುಟ್ಟಿ ಭತ್ಯೆಯನ್ನು ಜನವರಿಯಲ್ಲಿ ಪಡಿಬೇಕಾಗಿದೆ. ಏಕೆ ಅಂತಕ್ಕಂಥದ್ದು ನೋಡಿದಾಗ ಕೆಲವೊಂದು ಬಾರಿ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಇಂಥ ಆದೇಶಗಳು ಹೊರಬರ್ತಕ್ಕಂಥ ನಿರೀಕ್ಷೆ ಇರೋದ್ರಿಂದ ಹಾಗಾಗಿ ಇನ್ನೂ ಕೂಡ ರಾಜ್ಯ ಸರ್ಕಾರಿ ನೌಕರು, ಅಂದರೆ ಈಗ ನವೆಂಬರ್ ಅಂತ್ಯದಲ್ಲಿದ್ದೀವಿ, 1.5 ತಿಂಗಳ ಇನ್ನೂ ಕೂಡ ಈ ಒಂದು ಬಾಕಿ ಇರ್ತಕ್ಕಂಥ ತುಟ್ಟಿ ಭತ್ಯೆಯ ಸೌಲಭ್ಯಗಳನ್ನು ಪಡಿತಕ್ಕಂಥದ್ದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಸ್ಪಷ್ಟನೆಯನ್ನು ಕೋರಿ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಸ್ಪಷ್ಟನೆಯನ್ನು ನೀಡತಕ್ಕಂಥ ಜವಾಬ್ದಾರಿ ಇದೆ. ಹಾಗಾಗಿ ಒಂದೊಮ್ಮೆ ಇದರ ಬಗ್ಗೆ ಸ್ಪಷ್ಟನೆ ಬಂದದ್ದೇ ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಆತಂಕ ದೂರವಾಗುತ್ತದೆ ಅಂತ ಹೇಳ್ಬೋದು. ಹಾಗಾಗಿ 1-2 ದಿನಗಳಲ್ಲಿ ಇದರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಆದೇಶ ಸರ್ಕಾರದಿಂದಾಗಲಿ ಅಥವಾ ರಾಜ್ಯ ಸರ್ಕಾರ ನೌಕರರ ಸಂಘದಿಂದಾಗಲಿ ಬರ್ತಕ್ಕಂಥ ನಿರೀಕ್ಷೆ ಇದೆ. ಆ ಒಂದು ಆದೇಶಗಳನ್ನು ತಾವೆಲ್ಲರೂ ನೋಡ್ತಾ ಹೋಗೋಣ. ಯಾಕಂದರೆ ಯಾವ ಸ್ಪಷ್ಟನೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಥವಾ ಸರ್ಕಾರ ನೀಡುತ್ತದೆ ನಾವುಗಳು ನೋಡೋಣ. ಹಾಗಾಗಿ ಇಲ್ಲಿರ್ತಕ್ಕಂಥ ಕೆಲವೊಂದು ಅಂಶಗಳು ನನಗೆ ತಿಳಿದಿದ್ದ ಪ್ರಕಾರ ಆ ಗೊಂದಲಕ್ಕಿದ್ದಾವೆ ಅಂತಕ್ಕಂಥ ಅಂಶವನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತದೆ. ತಾವುಗಳು ಕೂಡ ಈ ಆದೇಶವನ್ನು ವಿಸ್ತೃತವಾಗಿ ವೀಕ್ಷಿಸಬಹುದಾಗಿದೆ.